ಪೇಂಟ್ ಕಲರ್ ಯಾವುದು, ಕಲರ್ ಕೋಡ್ ಯಾವುದು, ಪ್ರತಿಯೊಂದು ಬ್ರೌಷರ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಕಸ್ಟಮರ್ ಗೆ ಏನ್ ಬಿಲ್ಡಿಂಗ್ ಗೆ ಯೂಸ್ ಮಾಡ್ತಿರೋ ಮೆಟೀರಿಯಲ್ ಹೌದು. ಅದು ಕಂಪ್ಲೀಟ್ ಮೆನ್ಷನ್ ಆಗಿರುತ್ತೆ. ಇದೇ ಬ್ರ್ಯಾಂಡ್ ಮೆಟೀರಿಯಲ್ಸ್ ನಾವು ಯೂಸ್ ಮಾಡ್ತೀವಿ. ಹೌದು, ಕರೆಕ್ಟ್. ಗವರ್ಮೆಂಟ್ ಸ್ಯಾಂಕ್ಷನ್, ಪಂಚಾಯತ್, BBMP ಲಿಮಿಟ್ ಯಾವ್ದಾಗ್ಲಿ ಸ್ಯಾಂಕ್ಷನ್, ಬೆಸ್ಟ್ ದಿನ ಮಗಳನ್ನ ಮದುವೆ ಮಾಡಿ ಕೆಲ್ಸವಾಗ ಏನ್ ಫೀಲಿಂಗ್ ಇರುತ್ತೆ ಅದೇ ಫೀಲಿಂಗ್ ನಮಗೆ ಮನೇನ ಆತರ ಕೊಡ್ತೀರಾ? ಹೌದು. ಫಿನಿಶಿಂಗ್ ಸ್ಟೇಜ್ ಬಂದ್ರೆ ಓಕೆ, ಕಸ್ಟಮರ್ ಗೆ ಆಲ್ರೆಡಿ ಕೊಟೇಶನ್ ಅಲ್ಲಿ ಪ್ರತಿಯೊಂದು ಮೆನ್ಷನ್ ಆಗಿದೆ. ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಅದ್ಭುತವಾದ ಮನೆನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನಾನು ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು 60x40 ಅಲ್ಲಿ ಕಟ್ಟಿರುವಂತ ಒಂದು ಪ್ರೀಮಿಯಂ ಮನೆನ ನಾನು ನಿಮ್ಗೆ ಇವತ್ತು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. 60x40 ಅಂತ ಹೇಳಿದ್ರೆ ಈಸ್ಟ್ ಫೇಸಿಂಗ್ ಅಲ್ಲಿ ಇರುವಂತಹ ಮನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ, ಹಾಗೆ ನಿಮ್ಮ ಕನ್ಸ್ಟ್ರಕ್ಷನ್ ಬಗ್ಗೆ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ರಘುಲಾಲ್ ಅಂತ. ನನ್ನ ಕಂಪನಿ ಹೆಸರು ಬಂದ್ಬಿಟ್ಟು ರಾಯಲ್ ಲಿಂಕ್ಸ್ ಅಂತ. ಒಂದು 26 ವರ್ಷ ಎಕ್ಸ್ಪೀರಿಯನ್ಸ್ ಇದೀವಿ. ಅದರಲ್ಲಿ ಕಂಪನಿ ಶುರು ಮಾಡ್ಬಿಟ್ಟು ನಾವೊಂದು 18 ಇಯರ್ಸ್ ಮೇಲೆ ಆಗೋಯ್ತು. ಸುಮಾರು ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ನಾವು ಮಾಡ್ತಾ ಇದ್ವಿ. ಒಳ್ಳೆ ಪ್ರಾಜೆಕ್ಟ್ಗಳು ಮಾಡಿದ್ವಿ, ಹ್ಯಾಂಡ್ ಓವರ್ ಮಾಡಿದ್ವಿ. ನಮಗೆ ಒಂದು ಸೈಟ್ ಕೊಟ್ಟಿದ್ದಾರೆ, ಸೈಟ್ ತೋರಿಸಿದ್ರೆ ಅವ್ರಿಗೆ ಅದು ಡೈಮೆನ್ಷನ್ ತಗೊಂಡು ನಮ್ದು ಇನ್ ಹೌಸ್ ಆರ್ಕಿಟೆಕ್ಟ್ಸ್ ಇದಾರೆ, ಅವರು ಅದಕ್ಕೆ ಪ್ಲಾನಿಂಗ್ ಕೊಡ್ತಾರೆ. ಕಸ್ಟಮೈಸ್ಡ್ ಪ್ಲಾನಿಂಗ್ ಕೊಡ್ತಾ ಇರೋದು. ಅದರಲ್ಲಿ ಇವಾಗ ಒಂದು ಪ್ರತಿಯೊಂದೊಂದು ಖಾಲಿ ಪ್ಲಾಟ್ ಇಂದ ಇರೋದು. ಹೌದು, ಖಾಲಿ ಪ್ಲಾಟ್ ಇಂದ ಇರೋದು. ಅವ್ರಿಗೆ ಏನ್ ಬೇಕಾಗಿರೋದು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್, ಅದು ಸ್ಯಾಂಕ್ಷನ್, ಗವರ್ಮೆಂಟ್ ಸ್ಯಾಂಕ್ಷನ್, ಪಂಚಾಯತ್, BBMP ಲಿಮಿಟ್ ಯಾವ್ದಾಗ್ಲಿ ಸ್ಯಾಂಕ್ಷನ್, ಬೆಸ್ಕಾಂ, ವಾಟರ್ದು ಏನಾರ ಪ್ರತಿಯೊಂದು ನಾವು ಮಾಡ್ಕೊಡ್ತಾ ಇದೀವಿ. ಓಕೆ, ಕಸ್ಟಮರ್ ಜಸ್ಟ್ ಒಂದು ಸೈಟ್ ನ ನಿಮ್ಗೆ ಗೈಡ್ ಮಾಡಿದ್ರೆ ನೀವು ಕಂಪ್ಲೀಟ್ ಬೇಸ್ಮೆಂಟ್ ಇಂದ ಹಿಡಿದ್ಬಿಟ್ಟು ಹ್ಯಾಂಡ್ ಓವರ್ ಮಾಡೋವರೆಗೂ ನಮ್ದು ಜವಾಬ್ದಾರಿ ಅದು. ಓಕೆ ಓಕೆ. ಈಗ ಒಂದು ಪ್ಲಾನಿಂಗ್ ಶುರು ಆಗಿದೆ. ಆ ಪ್ಲಾನಿಂಗ್ ಅವರು ಫೈನಲ್ ಮಾಡಿದ್ದಾರೆ. ನಮ್ದು ಆರ್ಕಿಟೆಕ್ಟ್ಸ್ ಟೀಮ್ ಅದರಿಂದ ಎಲಿವೇಶನ್, 3D ಎಲಿವೇಶನ್ ಎಲ್ಲ ಇನ್-ಹೌಸ್ ಟೀಮೇ ಮಾಡ್ತಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋದು ಆರ್ಕಿಟೆಕ್ಟ್ಸ್ ಇರೋದು ನಮ್ಮ ಹತ್ರ. ಅದು ಫೈನಲ್ ಆಗಿದ್ರೆ ಮತ್ತೆ ನಾವು ಕೆಲಸ ಒಂದು ಶುರು ಮಾಡುವಾಗ ಅದು ಯಾವ್ದು ಮೆಟೀರಿಯಲ್ ಹಾಕ್ತೀರಾ, ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಓಕೆ, ಏನ್ ಕಸ್ಟಮರ್ ಗೆ ಏನ್ ಬಿಲ್ಡಿಂಗ್ ಗೆ ಯೂಸ್ ಮಾಡ್ತಿರೋ ಮೆಟೀರಿಯಲ್ ಅದು ಕಂಪ್ಲೀಟ್ ಮೆನ್ಷನ್ ಆಗಿರುತ್ತೆ. ಇದೇ ಬ್ರ್ಯಾಂಡ್ ಮೆಟೀರಿಯಲ್ಸ್ ನಾವು ಯೂಸ್ ಮಾಡ್ತೀವಿ. ಹೌದು, ಕರೆಕ್ಟ್. ಅದು ಕರೆಕ್ಟ್ ಆಗಿ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಅದೇ ಮೆಟೀರಿಯಲ್ ಯೂಸ್ ಮಾಡಿ, ಅದೇ ಮೆಟೀರಿಯಲ್ ಯೂಸ್ ಮಾಡುದು. ಅದ್ರಲ್ಲಿ ಏನೋ ಚೇಂಜಸ್ ಏನೋ ಇದೆ ಅಂದ್ರೆ ಕಸ್ಟಮರ್ ವಿತೌಟ್ ನೋಯಿಂಗ್ ನಾವು ಮಾಡಲ್ಲ. ಕಸ್ಟಮರ್ ಗೆ ಗೊತ್ತಾಗಿದೆ, ಟ್ರಾನ್ಸ್ಪರೆಂಟ್ ಇರುತ್ತೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಹೌದು. ಇವಾಗ ಕೆಲಸ ಶುರು ಆಗಿದ್ರ, ಇವಾಗ ಈ ಬಿಲ್ಡಿಂಗ್ ಅಂತ ನೋಡಿದ್ರ ಇವರು ಔಟ್ ಆಫ್ ಇಂಡಿಯಾ ಇದ್ದಾರೆ. ಓಕೆ, ಔಟ್ ಆಫ್ ಇಂಡಿಯಾ ಇದ್ದಾರೆ, ಅಬ್ರಾಡ್ ಅಲ್ಲಿ ಇದ್ದಾರೆ. ಓಕೆ, ಅವ್ರಿಗೆ ಇಲ್ಲಿ ಕೆಲಸ ಏನ್ ನಡೀತಾ ಇದ್ರ, ಏನ್ ಹೋಗ್ತಾ ಇದ್ರ ಏನ್ ಗೊತ್ತಾಗಲ್ಲ. ಡೈಲಿ ಅಪ್ಡೇಷನ್ ಕೊಡ್ತಾರ. ಅದಕ್ಕೆ ನಮ್ದು ಗ್ರೂಪ್ ಇದೆ, ನಮ್ದು ಇನ್-ಹೌಸ್ ಎಂಜಿನಿಯರ್ಸ್ ಇದೆ, ಇನ್-ಹೌಸ್ ಡೈರೆಕ್ಟ್ ನಾವು ಸಬ್ ಕಾಂಟ್ರಾಕ್ಟ್ ಕೊಡ್ತಾ ಇಲ್ಲ ನಾವು. ಎಲ್ಲ ಟೀಮ್ ಇದೆ ನಮ್ದು. ಎಲ್ಲ ಬಂದ್ಬಿಟ್ಟು ನಾವು ಡೈರೆಕ್ಟ್ ಯಾರಿಗ ಥರ್ಡ್ ಪಾರ್ಟಿಗೆ ಅಂತ ನಾವು ಕಾಂಟ್ರಾಕ್ಟ್ ಕೊಡೋದಿಲ್ಲ. ನಾವೇ ಡೈರೆಕ್ಟ್ ಮಾಡ್ತಾ ಇರೋದು. ನಮ್ದು ಸ್ಕಿಲ್ಡ್ ಆಗಿರೋದು, ಟ್ರೈನ್ಡ್. ಹೌದು, ಎಂಜಿನಿಯರ್ಸ್ ಆಗ್ಲಿ, ನಮ್ದು ಕೆಲಸವರಾಗ್ಲಿ, ಅವ್ರು ಯಾವ ತರ ಕೆಲಸ ಮಾಡ್ಬೇಕು, ಯಾವ ತರ ಒಂದು ಕಲ್ಲಿ ಹಿಡಿಬೇಕು, ಯಾವ ತರ ಅದು ನೀಟಾಗಿರ್ಬೇಕು, ಅದೆಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಪಿನ್ ಟು ಪಿನ್ ಎಲ್ಲ ಏನ್ ಇನ್ಫಾರ್ಮೇಶನ್ ಇದೆ ಎಲ್ಲ ಗೈಡ್ ಮಾಡ್ತೀರಾ? ಎಲ್ಲ ಗೈಡ್ ಮಾಡ್ತಾರೆ. ಇವಾಗ ಫಿನಿಶಿಂಗ್ ಸ್ಟೇಜ್ ಬಂದ್ರೆ ಕಸ್ಟಮರ್ಗೆ ಆಲ್ರೆಡಿ ಕೊಟೇಶನ್ ಅಲ್ಲಿ ಪ್ರತಿಯೊಂದು ಮೆನ್ಷನ್ ಆಗಿದೆ. ಅದರಲ್ಲಿ ಕಸ್ಟಮರ್ಗೆ ಕಸ್ಟಮೈಸ್ ಮಾಡ್ಬೋದು. ಇವಾಗ ನಮ್ದು ಇನ್-ಹೌಸ್ ಆರ್ಕಿಟೆಕ್ಟ್ ಟೀಮ್ ಬಂದ್ಬಿಟ್ಟು ಅವ್ರು ಸಜೆಷನ್ ಮಾಡ್ತಾರೆ. ಬಟ್ ಕೆಲ ಕಸ್ಟಮರ್ಗೆ ಬಂದ್ಬಿಟ್ಟು ಇಲ್ಲ, ನನಗೆ ಲೈಕ್ ಆಗೋದಿಲ್ಲ, ಇದಕ್ಕಿಂತ ಸ್ವಲ್ಪ ಹೈ ಅಂತ ಮಾಡಿಫೈ ಮಾಡ್ತಾರೆ. ಅದಕ್ಕೆ ಆಪ್ಷನ್ ಇದಾವೆ, ಕಸ್ಟಮೈಸ್ ಮಾಡಿರುವಂತದ್ನ ನೀವು ಅದು ಆಪ್ಷನ್ ಇದಾವೆ. ಕಸ್ಟಮರ್ಗೆ ಬಂದ್ಬಿಟ್ಟು ಅದು ಕಸ್ಟಮೈಸ್ ಮಾಡ್ಕೋಬಹುದು. ಅವರಿಗೆ ಕಸ್ಟಮರ್ಗೆ ಏನ್ ಬೇಕಾಗಿರುತ್ತೆ, ರಿಕ್ವೈರ್ಮೆಂಟ್ ಏನಿದೆ ಅದು ನಾವು ಫುಲ್ ಫ್ರೈ ಮಾಡ್ತಾ ಇದ್ದೀವಿ. ಸರ್, ಈ ಒಂದು ಕನ್ಸ್ಟ್ರಕ್ಷನ್ ಆಗಿರುವಂತ ಬಿಲ್ಡಿಂಗ್ ನ ಯಾವ ಟೈಮ್ ಡ್ಯೂರೇಷನ್ ಅಲ್ಲಿ ಕಂಪ್ಲೀಟ್ ಮಾಡಿರುತ್ತೆ ಸರ್? ಇದು ಬಂದ್ಬಿಟ್ಟು ಇವಾಗ ಡಿಪೆಂಡ್ ಆನ್ ಏರಿಯಾ. ಅದು ಒಂದೊಂದು ಏರಿಯಾ ಪ್ರಕಾರ ಬಂದ್ಬಿಟ್ಟು ಅದೊಂದು ಟೈಮ್ ಲೈನ್ ಬರುತ್ತೆ.
ಒಂದು 10 to 11 months ಪ್ರಾಜೆಕ್ಟ್ ಇದು. ವಿತ್ ಇನ್ ಎ ಇಯರ್ ಇದು ಕಂಪ್ಲೀಟ್ ಆಗಿದೆ. ಹೌದು, ವಿತ್ ಇನ್ ಇಯರ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಏರಿಯಾ ಜಾಸ್ತಿ ಆಗುವಾಗ ಅದರಲ್ಲಿ ನಮ್ದು ಅದು ಇದು ಡಿಪೆಂಡ್ ಅಪಾನ್ ಏರಿಯಾ. ಹೌದು, ಟೈಮಿಂಗ್ ಅಲ್ಲಿ ಲಿಮಿಟ್ ಆಗುತ್ತೆ. ಇಲ್ಲಾಂದ್ರೆ ಇವಾಗ ಬೇರೆ ಯಾವುದು ನಮಗೆ ನೋ ಅಬ್ಜೆಕ್ಷನ್ಸ್ ಏನ್ ಬಂದಿಲ್ಲ, ನಮ್ದು ಟೈಮಿಗೆ ಮುಗಿಸ್ತಾ ಇದ್ದೀವಿ. ಓಕೆ, ವಿತ್ ಇನ್ ಗಿವನ್ ಟೈಮ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಹೌದು, ಕಂಪ್ಲೀಟ್ ಮಾಡ್ತಾ ಓಕೆ ಓಕೆ. ಅದನ್ನ ಮುಗಿಸಿರೋದು ಆಲ್ಮೋಸ್ಟ್ ಇದಕ್ಕೆ ಬಂದ್ಬಿಟ್ಟು ಒಂದು 65 lakhs ಖರ್ಚಾಗಿದೆ. 65 lakhs ಅರೌಂಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಇದು ಅದರಲ್ಲಿ ಇನ್ಸೈಡ್ ಇವಾಗ ನಿಮಗೆ ರೂಮ್ಗಳೆಲ್ಲ ತೋರಿಸ್ಬೇಕಂದ್ರೆ. ಓಕೆ ಸರ್, ಒಳಗಡೆ ಹೋಗ್ಬಿಟ್ಟು ಹೋಮ್ ಟೂರ್ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಆಕ್ಚುಲಿ ಮನೆ ಒಳಗಡೆ ನಾವಿವಾಗ ಬಂದಿದ್ದೀವಿ. ಸರ್, ಒಳಗಡೆ ಬಂದಿದ್ದೀವಿ. ಇಲ್ಲಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸ್ಪೇಷಿಯಸ್ ಆಗಿ 2 ಕಾರ್ ಪಾರ್ಕಿಂಗ್ ಇದೆ. ಓಕೆ, ಡೂಪ್ಲೆಕ್ಸ್ ಮನೆ ಇರೋದು. ಓಕೆ, ಸ್ಪೇಷಿಯಸ್ ಆಗಿದೆ. ಕಸ್ಟಮೈಸ್ಡ್ ಆಗಿ ಅವ್ರಿಗೆ ಪ್ಲಾನ್ ಮಾಡಿಕೊಟ್ರು, ಕಸ್ಟಮರ್ಗೆ ಕಂಫರ್ಟ್ ಆಗಿ ಮಾಡಿಕೊಟ್ರು. ಇನ್ನೊಂದು ನಮ್ದು ಸ್ಪೆಷಾಲಿಟಿ ಏನಂದ್ರೆ, ಇವಾಗ ಎಲ್ಲ ಕಂಪ್ನಿಗಳು ಕೊಡ್ತಾ ಇದೆಯಾ ಏನಂತ ನಾನು ನೋಡಿಲ್ಲ ಇವಾಗ ತನಕ. ಬಟ್ ನಾವು ಪ್ರತಿಯೊಂದು ಅವರಿಗೆ ಬ್ರೌಷರ್, ಓಕೆ, ಫೌಂಡೇಶನ್ದು ಪ್ಲಾನು, ಅವ್ರದ್ದು ಏನ್ ಮನೆಯಲ್ಲಿ ಪಿಲ್ಲರ್ ಹಾಕೋದು, ಅದೆಲ್ಲಿ ಬೀಮ್ಸ್ ಬರುತ್ತೆ, ಪ್ಲಂಬಿಂಗ್ ಲೈನ್ಸ್, ಎಲೆಕ್ಟ್ರಿಕಲ್ ಲೈನ್ಸ್, ಪ್ರತಿಯೊಂದು ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಪೇಂಟ್ ಯಾವುದು, ಪೇಂಟ್ ಕಲರ್ ಯಾವುದು, ಕಲರ್ ಕೋಡ್ ಯಾವುದು, ಪ್ರತಿಯೊಂದು ಆ ಬ್ರೌಷರ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಫೀಚರ್ ಅಲ್ಲಿ ಅವ್ರಿಗೆ ಬಂದ್ಬಿಟ್ಟು ಆ ಬ್ರೌಷರ್ ಓಪನ್ ಮಾಡಿದ ನಂದು ಪಿಲ್ಲರ್ ಎಲ್ಲಿ ಐತೆ, ಯಾವ್ದು ಪೇಂಟ್ ಹೊಡೆದಿದ್ದೀರಾ, ಯಾವ್ದು ಎಲೆಕ್ಟ್ರಿಕಲ್ ಮೆಟೀರಿಯಲ್, ಹೌದು, ಪ್ರತಿಯೊಂದು ಆ ಬ್ರೌಷರ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಆ ಬುಕ್ಲೆಟ್ ಬಂದ್ಬಿಟ್ಟು ನಾವು ಅವ್ರಿಗೆ ಹ್ಯಾಂಡ್ ಓವರ್ ಟೈಮ್ ಅಲ್ಲಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಅದೊಂದು ನಮ್ದೊಂದು ಸ್ಪೆಷಾಲಿಟಿ. ಓಕೆ ಸರ್, ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಗೇನೋ ಕೊಟ್ರಿ. ಆದ್ರೆ ಕಸ್ಟಮರ್ ನಿಮಗೆ ಒಂದು ಸೈಟ್ ನ ಇಂಟ್ರೊಡ್ಯೂಸ್ ಮಾಡ್ತಿರುವಾಗ ಅಥವಾ ಸೈಟ್ ನ ಹ್ಯಾಂಡ್ ಓವರ್ ಮಾಡ್ತಿರುವಾಗ ಯಾವ ಫೀಲ್ ಅಲ್ಲಿ ನೀವು ತಗೊಂಡು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀರಾ ಅಂತ? ನಿಜವಾಗ್ಲು ಒಂದು ಮಗಳು ಹುಟ್ಟಿದ್ರೆ ಆ ಮಗಳನ್ನ ಹೆಂಗ್ ನೋಡ್ತೀರಾ, ಅದೇ ತರ ಅವಳದು ಮದುವಾಗ ತರ ಯಾವ ತರ ನಾವು ಮಾಡ್ತಾರ. ಈಗ ಫೌಂಡೇಶನ್ ಡಿಗ್ಗಿಂಗ್ ಶುರು ಮಾಡಿದ್ರೆ, ಅದರಿಂದ ಪಿಲ್ಲರ್ ಮೇಲ್ಗಡೆ ಬಂದಿದ್ರೆ, ಅದರಿಂದ ಗೋಡೆಗಳು ಕೆಟ್ಟಿ ಅದೆಲ್ಲ ಬರುವಾಗ ಮಗಳಿಗೆ ಕೈ ಕಾಲು ಬಂದು ಅದೆಲ್ಲ ಸ್ವಲ್ಪ ದೊಡ್ಡದಾಗಿ ಬರುವಾಗ ನಮ್ಗೆ ಅಂತರ ಒಂದು ಫೀಲಿಂಗ್, ಆ ಫೀಲಿಂಗ್ ಅಲ್ಲಿ ನೋಡ್ತಾರೆ. ಅಷ್ಟು ಕೇರ್ ತಗೊಂಡ್ ಮಾಡಿ. ಹೌದು, ಯಾವ್ದಾಗ್ಲಿ, ಯಾರ್ದು ಎಲ್ಲಿ ಆದ್ರೆ ಯಾವ್ದು ಇದಾಗಲಿ, ನಾವು ನಮಗೆ ಅಂತರ ಒಂದು ಫೀಲಿಂಗ್. ಯಾವ ಸೈಟ್, ಪ್ರತಿಯೊಂದು ಸೈಟ್ ಅದೇ ಫೀಲಿಂಗ್ ಬರ್ತಾ ಇರೋದು. ಅದೊಂದು ಫಿನಿಶಿಂಗ್ ಆಗಿ ಅದನ್ನ ಆ ಹ್ಯಾಂಡ್ ಓವರ್ ದಿನ ಬಂದ್ಬಿಟ್ಟು ಮಗಳಿಗೆ ಏನ್ ಮದುವೆ ಮಾಡ್ಬಿಟ್ಟು ಕೊಡ್ತಾರ, ಆ ಹ್ಯಾಂಡ್ ಓವರ್ ದಿನ ತನಕ ನಮಗೆ ಆ ಹ್ಯಾಂಡ್ ಓವರ್ ದಿನ ಏನ್ ಮಗಳನ್ನ ಮದುವೆ ಮಾಡಿ ಕೆಲ್ಸವಾಗ ಏನ್ ಫೀಲಿಂಗ್ ಇರುತ್ತೆ ಅದೇ ಫೀಲಿಂಗ್ ನಮಗೆ. ಹೌದು, ಒಂದ್ಸಾರಿ ಮದುವೆ ಮಾಡಿ ಕೊಟ್ರೆ ಮಗಳ ಮನೆಗೆ ಆದ್ರೂ ಹೋದ್ರೇನೋ ನಾವು ಡೋರ್ ಬಂದ್ಬಿಟ್ಟು ನಾಕ್ ಮಾಡ್ಕೊಂಡು ಹೋಗ್ಬೇಕು. ಅದೇ ತರ ಇದು ಹ್ಯಾಂಡ್ ಓವರ್ ಮಾಡಿದ್ರೆ ನಾವು ಬಂದ್ಬಿಟ್ಟು ಮನೆಗೆ ಬರೋ ಮತ್ತೆ ನಾಕ್ ಮಾಡ್ಬೇಕು. ಹೌದು, ಸೇಮ್ ಅದೇ ಫೀಲಿಂಗ್ ನಮಗೆ. ಯಾವ್ದಾಗ್ಲಿ, ಯಾವ್ದು ಮನೆ, ಚಿಕ್ಕ ಮನೆ ಆಗ್ಲಿ, ದೊಡ್ಡ ಮನೆ ಆಗ್ಲಿ, ದೊಡ್ಡದಾಗ್ಲಿ, ನಮಗೆ ಅದು ಒಂದು ಮಣ್ಣು ತೆಗೆದು ಒಂದು ಗುಂಡಿ ತೆಗೆದು ಅದನ್ನ ಮೇಲ್ಗಡೆ ಬಂದು ಅದೆಲ್ಲ ಫಿನಿಶಿಂಗ್ ಆಗಿ ಕೀ ಹ್ಯಾಂಡ್ ಓವರ್ ಮಾಡೋ ತನಕ ಸೇಮ್ ಒಂದು ಮಗಳದು ಏನ್ ಬೆಳೆಸ್ತೀರಾ ಅದೇ ಫೀಲಿಂಗ್ ನಮಗಿರುತ್ತೆ. ಹೌದು, ಆ ತರ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀರಾ? ಹೌದು.
ಆಕ್ಚುಲಿ ನಾವು ಲೈವ್ ಕನ್ಸ್ಟ್ರಕ್ಷನ್ ನಡೀತಿರುವಂತ ಸ್ಪಾಟ್ ಗೆ ಬಂದಿದೀವಿ. ಸರ್ ಕನ್ಸ್ಟ್ರಕ್ಷನ್ ನಡೀತಿದೆ ಆಲ್ರೆಡಿ, ಇದ್ರ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಇದು ಇವಾಗ ಆನ್ ಗೋಯಿಂಗ್ ಪ್ರಾಜೆಕ್ಟ್. ಓಕೆ, ಇವಾಗ ಈ ಜಾಗದಲ್ಲೇ ಬಂದ್ಬಿಟ್ಟು 3-4 ಪ್ರಾಜೆಕ್ಟ್ ನಡೀತಾ ಇದೆ. 4 ಪ್ರಾಜೆಕ್ಟ್ ನಡೀತಿದೆ. ಹೌದು, Okay. ಮತ್ತೆ ಸುತ್ತಮುತ್ತಲಿಗೆ ಟೋಟಲ್ ಆಗಿ 9 ಪ್ರಾಜೆಕ್ಟ್ ನಡೀತಾ ಇದೀವಿ. ಓಕೆ, ಏನಂದ್ರೆ ನಮಗೆ ಇವಾಗ ನಮ್ದೇ ಓನ್ ಟೀಮ್ಸ್ ಇದು. ಓಕೆ, ಇದೆಲ್ಲ ನಿಮ್ ಟೀಮ್? ಹೌದು, ಇವರೆಲ್ಲ ಪರ್ಮನೆಂಟ್ ಆಗಿರ್ತಾರೆ? ಪರ್ಮನೆಂಟ್ ಆಗಿರ್ತಾರ ಅವರು. ಓಕೆ, ಅವರೇ ಇದೆಲ್ಲ ನೋಡ್ಕೊಳ್ತಾರೆ. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದೇ ಬಂದ್ರೆ ಅವರೇ ನೆಕ್ಸ್ಟ್ ಅಲ್ಲಿ? ಹೌದು, ಸೈಟ್ ಇಂಜಿನಿಯರ್ ಅವ್ರದ್ದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆ ಇನ್ಸ್ಟ್ರಕ್ಷನ್ ಪ್ರಕಾರ ಅವರು ಡ್ರಾಯಿಂಗ್ ಅಲ್ಲಿ ಏನಿದ್ದಾರೆ ಓಕೆ ಅದೇ ಸೇಮ್ ಅವರು ಇಲ್ಲಿ ಬಿಲ್ಡ್ ಮಾಡ್ತಾ ಇರೋದು. ಓಕೆ ಓಕೆ ಓಕೆ, ಆಕ್ಚುಲಿ ಇವರು ಪ್ಲಾನ್ ಕೂಡ ಇಲ್ಲಿ ತಗೊಂಡ್ಬಿಟ್ಟಿದ್ದು ಪ್ರಾಕ್ಟಿಕಲ್ ಆಗಿ ಇಲ್ಲಿ ಏನ್ ಪ್ರಾಜೆಕ್ಟ್ ನಡೀತಿದೆ ಅದನ್ನ ಕೂಡ ನೋಡ್ತಾರೆ. ಸರ್ ಇದು ಯಾವ ತರ ಇಲ್ಲಿ ವರ್ಕೌಟ್ ಆಗುತ್ತೆ ಸರ್? ಸರ್ ಇದು ಬಂದ್ಬಿಟ್ಟು BHK ಬರೋದು. ಇದು ಓಕೆ, 2 BHK ಆಮೇಲೆ ಓಪನ್ ಟೆರಸ್ ಇದೆಲ್ಲ ಬಂದ್ಬಿಟ್ಟು ಅದರ ಬಾಲ್ಕನೀಸ್ ಎಲ್ಲ ಇದ್ವಿ. ಇದ್ರ ಪ್ಲಾನ್ ಪ್ರಕಾರನೇ ನಾವು ಮಾಡ್ತಾ ಇರೋದು. ಏನ್ ಫಸ್ಟ್ ಅವರು ಏನ್ ಡಿಸೈಡ್ ಮಾಡಿದಿರಾ ಕಸ್ಟಮರು, ಅದೇ ಪ್ಲಾನ್ ಪ್ರಕಾರನೇ ನಾವು ಅದ್ ಮಾಡ್ತಾ ಇರೋದು. ಓಕೆ, ಅದು ಏನ್ ಸ್ಟಾರ್ಟಿಂಗ್ ಪ್ಲಾನ್ ಕೊಟ್ಟಿದ್ರೆ ಅದೇ ಪ್ರಕಾರ ಕೊನೆವರೆಗೂ ಕೊನೆವರೆಗೆ ಅದೇ ಮಾಡ್ತಾ ಇರೋದು. ಕ್ಯೂರಿಂಗ್ ಟೈಮ್ ಆಗಲಿ, ನಮ್ದು ಐಟಮ್ ಬರೋದು ಕ್ವಾಲಿಟಿ ಆಗಲಿ ಎಲ್ಲ ಚೆಕ್ ಮಾಡ್ಕೊಂಡೆ, QC ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡೆ ಮಾಡ್ತಾ ಇರೋದು. ಇದೆಲ್ಲ ಚೆಕಿಂಗ್ ಮಾಡ್ಬಿಟ್ಟೆ ನಾವು ತಗೊಳ್ತಾ ಇರೋದು. ಓಕೆ ಓಕೆ ಓಕೆ, ವೆರಿಫೈ ಮಾಡ್ಬಿಟ್ಟೆ ನಾವು ತಗೊಳ್ತಾ ಇರೋದು. ಯಾವ್ದಾಗ್ಲಿ ಇವಾಗ ಸಿಮೆಂಟ್ ಆಗ್ಲಿ ಯಾವ್ದು ಅದು ಕಸ್ಟಮೈಸ್ಡ್ ಇರುತ್ತೆ. ಆಸ್ ಪರ್ ಅವ್ರದ್ದು ಕೊಟೇಶನ್ ಏನಿದ್ದಾರೆ, ಅವ್ರು ಏನ್ ಇವಾಗ ರಾಡ್ಸ್ ಆಗ್ಲಿ ಸಿಮೆಂಟ್ ಆಗ್ಲಿ ಯಾವ್ದು ಕಮಿಟ್ಮೆಂಟ್ ಆಗಿದೆ ಅದೇ ಐಟಮ್ ಬಜೆಟ್ ಅಲ್ಲಿ ಇರ್ತಾರೋ ಆ ಬಜೆಟ್ ಅಲ್ಲಿ ನಾವು ಮಾಡ್ಕೊಡ್ತಾ ಇದೀವಿ. ಅದು ಓಕೆ ಓಕೆ, ಎಲ್ಲ ನಮ್ದು ಆನ್ ಗೋಯಿಂಗ್ ಪ್ರಾಜೆಕ್ಟ್, ನಮ್ದು 1 ಟೀಮ್ಸ್ ಇದು. ಅಲ್ಲಿ ಇವಾಗ ಅದು ಆಲ್ರೆಡಿ ಲಿಂಡಲ್ ಲೆವೆಲ್ ತನಕ ಆಗಿದೆ. ಅದು ಕ್ಯೂರಿಂಗ್ ಗೋಸ್ಕರ ನಾವು ಇವಾಗ ಟೈಮ್ ಕೊಟ್ಟಿರೋದು. ಅದೆಲ್ಲ ಟೈಮ್ ಕೊಟ್ಟೆ ನಾವು ಮಾಡ್ತೇವೆ. ಎಲ್ರು ಕೆಲವರು ಬಂದ್ಬಿಟ್ಟು ಇವಾಗ ಸ್ಲ್ಯಾಬ್ ಹಾಕಿದ್ರ, ಇವಾಗ ಸ್ಲ್ಯಾಬ್ ಹಾಕ್ಬಿಟ್ಟು 12 days ಆಗೋಯ್ತು. ಅದಾದ್ಮೇಲೆ ಇದ್ರ ಮೇಲ್ಗೆಲ್ಲ ಕೆಲಸ ಮಾಡೋದು. ಅಂದ್ರೆ ಇವತ್ತು ಕಾಂಕ್ರೀಟ್ ಹಾಕಿ ಒಂದು 3 ದಿನ ಬಿಟ್ಟು ನಾವು ಅಂತರ ಕೆಲಸ ಮಾಡೋದು. ಕ್ಯೂರಿಂಗ್ ಟೈಮ್ ಏನ್ ಕೊಡ್ಬೇಕೋ ಅದು ಆಸ್ ಪರ್ ಏನ್ ಇದಾರ ಅದ್ರ ಪ್ರಕಾರನೇ ನಾವು ಕೊಡೋದು. ಕ್ಯೂರಿಂಗ್ ಟೈಮ್ ಏನಿದಾರ ಅದೆಲ್ಲ ನೋಡ್ಕೊಂಡೆ ನಾವು ಕೊಡೋದು. ಕಸ್ಟಮರ್ಗಾಗ್ಲಿ ಅವ್ರು ಯಾವ ರಾಡ್ ಸೆಲೆಕ್ಷನ್ ಮಾಡಿದ್ರ, ಇಲ್ಲಾಂದ್ರೆ ಯಾವ ಸಿಮೆಂಟ್ ಚೂಸ್ ಮಾಡಿದ್ರ ಅದು ಪ್ರಕಾರನೇ ಇಲ್ಲಿ ಬರೋದು. ಓಕೆ ಓಕೆ, ಮತ್ತೆ ನಮ್ದು ಸೈಟ್ ಇಂಜಿನಿಯರ್ ಇನ್ಸ್ಪೆಕ್ಷನ್ ಇರುತ್ತೆ, ಅಪ್ಡೇಟೆಡ್ ಇರುತ್ತೆ ಪ್ರತಿ ವಾರನೂ ಹೌದು. ಏನೇನು ಇವತ್ತು ಏನ್ ಕೆಲಸ ಆಗಿದ್ರ ಅದು ಕಸ್ಟಮರ್ಗೆ ಅಪ್ಡೇಷನ್ ಆಗುತ್ತೆ. ಅದು ಓಕೆ, ಡೈಲಿ ವಾಟ್ಸ್ಆಪ್ ಥ್ರೂ ಅಪ್ಡೇಟ್ ಆಗ್ತದೆ. ಹೌದು, ಅಪ್ಡೇಷನ್ ಆಗುತ್ತೆ. ಅದು ಏನಾಗಲಿ ಕಸ್ಟಮರ್ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ನೋಡ್ಕೋಬಹುದು. ಅವ್ರ ಏನ್ ಸಜೆಷನ್ ಇದಾರ ಅವರು ವಾಟ್ಸ್ಆಪ್ ಅಲ್ಲಿ ವಾಟ್ಸ್ಆಪ್ ಥ್ರೂ ಮಾಡ್ತಾರೆ, ಇಲ್ಲಾಂದ್ರೆ ಅವ್ರು ಸೈಟ್ ಅಲ್ಲಿ ಬರ್ತಾರೆ ಸಜೆಷನ್ಸ್ ಕೇಳ್ತಾರೆ. ಏನೋ ಅವಾಗ ಸ್ಮಾಲ್ ಚೇಂಜಸ್ ಇದೆ ಅಂದ್ರೆ ನಾವು ಅವಾಗ ಮಾಡ್ಬಿಡ್ತಾರ. ಓಕೆ, ಈ ತರ ಮಾಡಿದ್ರ ಸ್ವಲ್ಪ ಈ ತರ ಚೇಂಜ್ ಮಾಡಿ ಅಂದ್ರೆ ನಾವು ಮಾಡ್ಕೊಡ್ತಾ ಇದ್ದೀವಿ. ಹೌದು, ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವ್ರು ಹೇಳ್ತಾರೆ, ಇಲ್ಲಾಂದ್ರೆ ನಾವು ಕೇಳ್ತಾರೆ. ಇವಾಗ ಒಂದು ಬೌಂಡ್ರಿ ಲೈನ್ ಹಾಕ್ಬಿಟ್ಟು ಅದು ಅವ್ರಿಗೆ ಕೇಳ್ತಾರೆ, ಸರ್ ಇದು ಓಕೆನಾ, ಏನು ಚೇಂಜಸ್ ಇದೆ ಇಮಿಡಿಯೇಟ್ ಚೇಂಜ್ ಮಾಡ್ಬಿಡ್ತಾರೆ. ಚೇಂಜ್ ಮಾಡ್ಬಿಡ್ತಾರೆ. ಅವ್ರ ಸಜೆಷನ್ಸ್ ಸುಮಾರು ಬರ್ತಾರೆ. ಇದು ಇಂತರ ಮಾಡಿದ್ರೆ ಹೆಂಗಿರುತ್ತೆ ಆಲ್ಮೋಸ್ಟ್ ನಮಗೆ. ಹೌದು, ನಮಗೆ ಅದು ಆಗುತ್ತಂದ್ರೆ ನಾವು ಮಾಡ್ಕೊಡ್ತಾರೆ. ಓಕೆ ಓಕೆ, ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆದ್ರೆ ನಾವು ಮಾಡ್ಕೊಡ್ತೀವಿ. ಅಂತರನ ಮಾಡ್ತಾ ಇರೋದು ನಾವು. ಅದಕ್ಕೆ ನಮ್ದೊಂದು ಸ್ಟ್ರೆಸ್ ಇದೆ, ಅವ್ರನ್ನ ಸ್ಟ್ರೆಸ್ ಮಾಡ್ಕೊಂಡಿದೀವಿ. ಇವಾಗ ಅಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇರೋದು ಬಂದ್ಬಿಟ್ಟು ಅವ್ರದ್ದು ಒಂದು 5 years ಬ್ಯಾಕ್ ಅವ್ರದ್ದು ಮನೆ ಪೂರ್ತಿ ಮಾಡಿದೀವಿ ನಾವು ಕೆಲಸ ಮಾಡಿದ್ದು. ಹೌದು, ಅವ್ರದ್ದೇ ಇವಾಗ ಇನ್ನೊಂದು ಮನೆ ನಾವು ಕಟ್ತಾ ಇರೋದು. ಅವ್ರದ್ದೇ ಇನ್ನೊಂದು ಕೊಟ್ಟಿದ್ದಾರೆ ನಿಮ್ಗೆ? ಹೌದು, ನಮಗೇನೆ ಕೊಟ್ಟಿದ್ದೀವಿ. ಅದು ನಾವು ಮಾಡ್ತಾ ಇದೀವಿ. ಅದನ್ನ ಚೆನ್ನಾಗಿ ಕಟ್ಕೊಟ್ಟಿರೋದಕ್ಕೆ ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ನಿಮಗೆ ಬಂದಿದೆ. ಹೌದು, ಕರೆಕ್ಟ್. ಅವ್ರ ಜಾಗದಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 7-8 ಪ್ರಾಜೆಕ್ಟ್ ಒಂದೇ ಲೈನ್ ಅಲ್ಲಿ ಮಾಡ್ಕೊಂಡಿದೀವಿ. 7-8 ಪ್ರಾಜೆಕ್ಟ್ ನೀವೇ ಮಾಡ್ತೀವಿ? ಹೌದು, ಅದೇ ಸೇಮ್ ಫ್ರೆಂಡ್ಸ್ ಸರ್ಕಲ್ ದ ಇಷ್ಟೊಂದು ಬಿಲ್ಡಿಂಗ್ ಇದೆಲ್ಲ ಫ್ರೆಂಡ್ಸ್ ಅವ್ರದ್ದು. ಓಕೆ, ಅವ್ರವ್ರು ಕನೆಕ್ಟ್ ಆಗಿ ಅವ್ರ ಫ್ರೆಂಡ್ಸ್ ಅವರೇ ನಿಮ್ಮನ್ನ ಪಾಪ್ಯುಲರ್ ಮಾಡ್ಬಿಟ್ಟಿದ್ದಾರೆ. ಹೌದು, ಅಂತರನ ನಮಗೆ ಇಷ್ಟೊಂದು ಕೆಲಸ ಮೌತ್ ಟು ಮೌತ್ ಪಬ್ಲಿಷ್ ಆಗೋಗಿದೆ. ಹೌದು, ಮೌತ್ ಟು ಮೌತ್ ಮಾಡ್ತಾರೆ. ಒಂದು ಸ್ಟ್ರೆಸ್ ಬಿಲ್ಡ್ ಮಾಡಿದೀರಾ ಕಸ್ಟಮರ್ಗೆ? ಹೌದು, ಈ ತರನೇ ನಾವು ಮಾಡೋದು. ಟ್ರಾನ್ಸ್ಪರೆನ್ಸಿ ಇದೆ ನಮ್ಮ ಹತ್ರ. ಓಕೆ, ಅದಿದೆ. ಇವಾಗ ನಮ್ದು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಹೌದು ನಡೀತಾ ಇರೋದು. ಇವಾಗ ಪ್ರಿಂದಿಬೀಮ್ ಬಂತಾ ಇತ್ತು. ಓಕೆ, ಪ್ರಿಂದಿಬೀಮ್ ಬಂತಾ ಇದೆ. ಈಗ ಶಟ್ರಿಂಗ್ ಮಾಡ್ತಾ ಇದೀವಿ. ಎಲ್ಲ ನಮ್ದು ಇರೋದು ಸ್ಕಿಲ್ಡ್ ಲೇಬರ್ಸ್ ಇರೋದು. ಒಣಗಿ ಬಂದ್ಬಿಟ್ಟು ಚೈಲ್ಡ್ ಲೇಬರು, ಆಲ್ಕೋಹಾಲು ಇದೆಲ್ಲ ನಾವು ಹೌದು ಯೂಸ್ ಮಾಡಲ್ಲ. ಚೈಲ್ಡ್ ಲೇಬರ್ ಅಂತ ನಾವು ಬಿಡಂಗಿಲ್ಲ ಇಲ್ಲಿ. ಆಲ್ಕೋಹಾಲ್ ಹೊಡೆದ್ರೆ ನಾವು ಕೆಲ್ಸಕ್ಕೆ ಬಿಡಲ್ಲ. ಕೆಲಸಕ್ಕೆ ಇಲ್ಲ ಅಂತರನೇ.
ಹೌದು ಸ್ಟ್ರಿಕ್ಟ್ ಆಗಿದ್ದೀವಿ. ಸೈಟ್ ಇಂಜಿನಿಯರ್ಸ್ಗೆ ಬಂದ್ಬಿಟ್ಟು ಅದು ಪಕ್ಕ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಓಕೆ ಓಕೆ ಮುಂಚೆನೆ ಎಲ್ಲ ಓಕೆ. ಇನ್ನೊಂದು ಎಂಟೈರ್ ಬ್ಯಾಂಗ್ಳೂರ್, ನಮ್ದು ಹೊಸಕೋಟೆ ನಡೀತಾ ಇದೀವಿ, ಓಕೆ ಓಕೆ. ಯಲಹಂಕ ನಡೀತಾ ಇದೀವಿ. ಆಲ್ಮೋಸ್ಟ್ ಎಲ್ಲ ಕಡೆ. ಹೌದು, ಕನಕಪುರ ರೋಡ್ ಅಲ್ಲಿ ಇದೆ, ಬನ್ನಾರ್ಘಟ್ಟ ಇದೆ, ಓಕೆ. ಚಂದಾಪುರ ಇದೆ, ಸರ್ಜಾಪುರ ಇದೆ, ತಮಿಳ್ನಾಡು ಕೂಡ ಮಾಡ್ತಾ ಇದೀವಿ ನಾವು. ಬೇರೆ ಸ್ಟೇಟ್ ಕೂಡ ಕವರ್ ಮಾಡಿ. ಹೌದು, ಅಲ್ಲಿ ಮಾಡ್ತಾ ಇದೀವಿ ಈಗ. ಓಕೆ. ಬೆಂಗಳೂರಲ್ಲಿ ಜಾಸ್ತಿ. ಬ್ಯಾಂಗ್ಳೂರಲ್ಲಿ ಜಾಸ್ತಿ ಇದೆ. ಇರೋದು. ಹೌದು, ಜಾಸ್ತಿ ಅಂದ್ರೆ ನಮಗೆ ಇವಾಗ ಜಾಸ್ತಿ ಪ್ರಾಜೆಕ್ಟ್ಸ್ ಬರ್ತಾ ಇರೋದು ಸರ್ಜಾಪುರ, ಎಲೆಕ್ಟ್ರಾನ್ ಸಿಟಿ, ಚಂದಾಪುರ ಏನಂದ್ರೆ ಚೆನ್ನಾಗಿ ಬೆಳೀತಾ ಇದೆ. ಲೇಔಟ್ಸ್ ಚೆನ್ನಾಗಿ ಬೆಳೀತಾ ಇದೀವಿ. ಓಕೆ. ಜಾಸ್ತಿ ಪ್ರಾಜೆಕ್ಟ್ ಇಲ್ಲೇ ಸಿಗ್ತಾ ಇದೆ ನಿಮಗೆ. ಬಟ್ ಎಂಟೈರ್ ಬ್ಯಾಂಗ್ಳೂರಲ್ಲಿ ಎಲ್ಲಿ ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ. ಓಕೆ. ಎಲ್ಲಿ ಬೇಕಾದ್ರೂ ಆಲ್ಮೋಸ್ಟ್ ಜಾಗ ತೋರಿಸಿದ್ರೆ ಲೊಕೇಟ್ ಮಾಡ್ಕೊಡ್ತೀವಿ. ಲೊಕೇಟ್ ಮಾಡ್ಕೊಡ್ತೀವಿ.